ಎಲ್ಲರಿಗೂ ಆತ್ಮೀಯ ಸ್ವಾಗತ ನನ್ನ ಚಾನಲಿಗೆ. ನಾವು ಇಲ್ಲಿಂದ ಸೀದಾ ಹೋಗ್ತಿರೋದು ಎಲ್ಲಿಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬನ್ನಿ, ಸ್ವಲ್ಪ ವಾತಾವರಣ ನೋಡ್ತಾ ಸವಿತಾ ಹೋಗ್ತಾ ಇರೋಣ. ಸವಿಯೋದು ಅಂದರೆ ತಿನ್ನೋದ್ರ ಮೂಲಕ ಅಲ್ಲ, ನೋಡೋದ್ರ ಮೂಲಕ. ನಾವು ಹೋಗ್ತಿರೋದು ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವಣ್ಣನದು ಕಳ್ಳೆಕಾಯಿ ಪರಿಷೆ ನೋಡೋದಕ್ಕೆ. ಈ ಕಳ್ಳೆಕಾಯಿ ಪರಿಷೆ ಯಾಕೆ ಮಾಡ್ತಾರೆ ಅಂದರೆ, 16ನೇ ಶತಮಾನದಲ್ಲಿ ಒಂದು ಸಣ್ಣ ಕತೆ, ಒಂದು ಪ್ರತೀತಿಯಲ್ಲಿದೆ. ಏನಂದರೆ, ಈಗೇನಿದೆ ದೊಡ್ಡ ಬಸವಣ್ಣನ ದೇವಸ್ಥಾನ, ಅದ್ರ ಸುತ್ತಮುತ್ತ ರೈತರು ಕಡಲೆಕಾಯಿ, ಭತ್ತ, ನೆಲಗಡಲೆ ಇದನ್ನೆಲ್ಲ ಬೆಳೀತಿದ್ರಂತೆ. ಆ ಕಾಲದಲ್ಲಿ ಇನ್ನೇನು ಬೆಳೆ ಕೈ ತಲುಪ್ತು ಅನ್ನೋ ಸಂದರ್ಭದಲ್ಲಿ ಎಲ್ಲ ಗೂಳಿಗಳೆಲ್ಲ ಬಂದು ಬೆಳೆ ನಾಶ ಮಾಡ್ತಾ ಹೋಗ್ತಾಯಿತ್ತಂತೆ. ಊರ ಜನರಿಗೆ ಒಂದು ಥಾಟ್ ಬಂದಿರುತ್ತೆ, ಇದನ್ನ ಹೆಂಗಾದರೂ ತಡಿಬೇಕು ಅಂತ. ಆಗ ಎಲ್ಲ ರೈತರು ಕಾಯ್ತಾ ಇರಬೇಕಾದ್ರೆ, ಮಾಮೂಲಿ ಗೂಳಿಗಳು ಬಂದು ಬೆಳೆ ತಿನ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಎಲ್ಲ ರೈತರು ಅಡ್ಡ ಹಾಕ್ತಾರೆ. ಆಗ ಒಂದು ಗೂಳಿ ಮಾತ್ರ ಅಡ್ಡ ಹಾಕಿ ಹೊಡಿಯೋಕ್ಕೆ ಹೋದಾಗ ಅದು ಅಲ್ಲೇನೆ ಕಲ್ಲಾಗೋಯ್ತಂತೆ ಆ ಗೂಳಿ. ಅದೇ ಈ ದೊಡ್ಡ ಬಸವಣ್ಣ ಅಂತ ಹೇಳ್ತಾರೆ. ಇದು ಆ ಕಾಲದಿಂದನೂ ಇದೆ, ಸುಮಾರು 16ನೇ ಶತಮಾನದಿಂದನೂ ಈ ಕತೆ ಏನಿದೆ ಅದು ಚಾಲ್ತಿಯಲ್ಲಿ ಬಂದಿದೆ. ಇದು ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ನಿಮ್ಗೆ ಹೇಳಿದ್ದೀನಿ. ನಾನು ಏನು ಇದು ಫೋಟೋ ಹಾಕಿದ್ದೀನಿ, ಇದು ಹೋದ ವರ್ಷದ್ದು ಫೋಟೋ ಸ್ವಲ್ಪ ತಗೊಂಡಿದ್ದೆ ಫ್ಯಾಮಿಲಿ ಜೊತೆ, ಅದು ಹಾಕಿದ್ದೀನಿ. ಈ ವರ್ಷ ನಾವು ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ, ಸ್ವಲ್ಪ ಸೂಕ್ತ ಇತ್ತು, ಅದೇ ಕಾರಣಕ್ಕೆ ಹೋಗ್ಲಿಲ್ಲ. ನಾವು ಈಚೆಯಿಂದಾನೇ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೀನಿ, ಅದನ್ನು ಮಾತ್ರ ಹಾಕಿದ್ದೀನಿ. ಇದು ಗಾಂಧಿ ಬಜಾರಲ್ಲಿ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದೆರಡು ಫೋಟೋ ತಗೊಂಡೆ. ಮಣ್ಣಿನ ದೀಪ ಮತ್ತು ಹೂವಿಂದು ಇದೆಲ್ಲ ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಸೊ ದೂರದಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು, ಅವ್ರ ಫ್ರೆಂಡು ಮತ್ತು ನನ್ನ ಮಗಳು ನಡ್ಕೊಂಡು ಹೋಗ್ತಾಳೆ. ತುಂಬ ಜನ ಇದ್ದರು. ಅಂದರೆ ನಾವು ಹೋಗಿದ್ದು ಸುಮಾರು 11 o'clock ಅನಿಸುತ್ತೆ. ಆವಾಗ ಅಷ್ಟು ಜನ ಇರಲಿಲ್ಲ. ಆದರೆ ಬರ್ತಾ 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 ತುಂಬ ಜನ ಬಂದ್ಬಿಟ್ರು. ಜನದ ಜಾತ್ರೆ ಥರನೇ ಆಯಿತು. ಕಳ್ಳೆಕಾಯಿ ಪರಿಷೆಗಿಂತ ಜನದ ಜಾತ್ರೆನೇ ಇತ್ತು ಅಲ್ಲಿ ತುಂಬ. ನಾನು ವಿಡಿಯೋ ಕ್ಲಿಪ್ನ ಕೆಲವೊಂದು ಮ್ಯೂಟ್ ಮಾಡಿಲ್ಲ, ಯಾಕಂದರೆ ನಿಮಗೆ ಆ ಫೀಲ್ ಗೊತ್ತಾಗಬೇಕು. ಅವರು ಕಡಲೆಕಾಯಿ ಅಂತ ಮಾರೋದು ಮತ್ತು ಜನ ಎಲ್ಲ ಗಿಜಿ ಅಂತ ಕೊಡೋದು ಅದೆಲ್ಲ ಗೊತ್ತಾದ್ರೇ ಚೆಂದ ಅಂತ ನಾನು ಕೆಲವೊಂದು ಕ್ಲಿಪ್ಪಿಕ್ಸಲ್ಲಿ ಮ್ಯೂಟ್ ಮಾಡಿಲ್ಲ. ನಾನು ಆಗಲೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ದೇವಸ್ಥಾನ ತುಂಬ ರಶ್ ಇತ್ತು ಮತ್ತು ನಾವು ಈ ವರ್ಷ ದೇವಸ್ಥಾನಕ್ಕೆಲ್ಲ ಹೋಗೋಂಗಿರಲಿಲ್ಲ ಅಂತ. ಅದಕ್ಕೆ ಇಲ್ಲಿಂದನೇ ಕೈ ಮುಕ್ಕೊಂಡು ಫುಲ್ಲು ಒಂದು ರೌಂಡ್ ತಿರುಗಿದ್ರೆ ಫುಲ್ಲು ಜನ ಅಂದರೆ ಜನ, ಎಲ್ಲಿ ನೋಡಿದ್ರು ಜನ. ಫುಲ್ಲು ಜಾತ್ರೆನೇ ಇತ್ತು. ಬೆಂಗಳೂರಲ್ಲಿ ಜಾತ್ರೆ ನೋಡೋದೇ ಒಂದು ಖುಷಿ, ಯಾಕಂದರೆ ಯಾವಾಗಲೂ ಈ ಟ್ರಾಫಿಕ್ ಜಾಮು, ಈ ಪೊಲ್ಯೂಷನ್ ಮಧ್ಯೆ ಈ ಥರ ಜಾತ್ರೆನೂ ಚೆನ್ನಾಗಿತ್ತು.
ಅವಳು ವಿಡಿಯೋ ಬೇಕಷ್ಟೇ ಈಗ. ಇದು ನೀವೇನು ನೋಡ್ತಾ ಇದ್ರು ಇದು ಒಂದು ಮೀಟ, ಇದು ಸಕ್ಕರೆಯಲ್ಲಿ ಮಾಡ್ತಾರೆ. ನಾವೆಲ್ಲ ಸ್ಕೂಲ್ ಹೋಗ್ತಿದ್ದಾಗ ಸ್ಕೂಲ್ ಬಿಟ್ಟಿದ ತಕ್ಷಣ ಸ್ಕೂಲ್ ಮುಂದೆ ಇದು ನಿಂತಿರೋದು. ಇದು ಒಂದೊಂದು ಡಿಸೈನ್ ಮಾಡ್ಕೊಡ್ತಾ ಇರ್ತಾರೆ, ಅದಕ್ಕೆ ಅದ್ರ ಮೇಲೆ ಡಿಪೆಂಡ್ಸ್ ದುಡ್ಡು. ನವಿಲು ಮತ್ತು ಮೋಟ್ರ್ ಬೈಕು, ಹೂವು ಮತ್ತು ಕೈಗೆ ವಾಚು ಇದೆಲ್ಲ ಮಾಡೋರು. ಇದು ನಾನು ನೋಡಿ ನಂಗಂತೂ ಫುಲ್ ಖುಷಿ ಆಯಿತು. ನನ್ನ ಮಗಳಿಗೂ ಇದು ಒಂದು ತಕ್ಕೊಟ್ಬಿಟ್ಟು ನಾನು ಟೇಸ್ಟ್ ಮಾಡಿದೆ. ಸಖತ್ತಾಗಿದೆ. ತುಂಬ ವರ್ಷ ಆದಮೇಲೆ, ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆದಮೇಲೆ ಇದನ್ನೆಲ್ಲ ಟೇಸ್ಟ್ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದು ಇನ್ನೂ ಇದೆ ಅಂದರೆ ನಂಬಕ್ಕೆ ಆಗಲ್ಲ, ಯಾಕಂದರೆ ಇವಾಗ ಅಷ್ಟೊಂದು ದುಡಿಮೆ ಏನಿರೋದಿಲ್ಲ. ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡೇ ಜೀವನ ಸಾಗಿಸ್ತಾರೆ. ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಕಟ್ಟಿಲ್ಲ ತರಕಾರಿ ಸಲಾಡ್ ಎಲ್ಲರೂ ತಿಂದಿರ್ತೀವಿ, ಆದರೆ ಈ ಹುಡುಗ ಬೆಂದಿರೋ ಕಡಲೆ ಬೀಜದಲ್ಲಿ ಸಲಾಡ್ ಮಾಡಿಕೊಟ್ಟ. ಮಾಮೂಲಿ ಈರುಳ್ಳಿ ಇದೆಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ನಾವು ಮನೇಲೂ ಒಂದ್ಸಲ ಮಾಡ್ಬೋದು, ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಈ ಥರ ಮಿಷಿನಲ್ಲೆಲ್ಲ ಬಬಲ್ಸ್ ಮಾಡ್ತಾ ಇರಲಿಲ್ಲ. ಮಾಮೂಲಿ ಸೋಪಿನ ನೀರಿಗೆ ಕೈ ಹಚ್ಕೊಂಡು ಉಫ್ ಮಾಡಿದರೆ ಅದೇ ಬಬಲ್ಸ್ ಬರ್ತಿತ್ತು, ಅದರಲ್ಲೇ ಖುಷಿ. ಈಗೆಲ್ಲ ಇದಕ್ಕೂ ಮಿಷಿನ್ ಎಲ್ಲ ಬಂದುಬಿಟ್ಟಿದೆ. ಮತ್ತು ಪಿಂಗಾಣಿ ಪಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ. ಇದು ಯಾವುದೋ ಒಂದು ಹಣ್ಣು ಚಿಕ್ಕ ಕುಂಬಳಕಾಯಿ ಥರ ಇತ್ತು, ಅದಂತ ಹೆಸರಂತೂ ಗೊತ್ತಿಲ್ಲ. ಇದು ಪೇರಳೆ, ಅದ್ರ ವಾಟರ್ ಆಪಲ್ಲು, ಅಲ್ಲಿ ಡ್ರ್ಯಾಗನ್ ಫ್ರೂಟು, ಸ್ಟಾರ್ ಹಣ್ಣೆಲ್ಲ ಇತ್ತು. ಅದು ಏನೋ ಇತ್ತು ಚಿಕ್ಕದು ಕುಂಬಳಕಾಯಿ ಥರ, ಅದು ಹೆಸರಂತೂ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟು ಈ ಕಡೆ ಕರೆದ್ರೆ ಫುಲ್ ಬಜ್ಜಿ ಐಟಮ್ಸ್. ಬಜ್ಜಿಲೆ ಮೆಣಸಿನ್ಕಾಯಿ ಹಾರ ಎಲ್ಲ ಹಾಕಿ ಫುಲ್ಲು ಜೋರು ಬಜ್ಜಿ ಒಂದು ಸ್ಟಾಲೇ ಹಾಕ್ಬಿಟ್ಟಿದ್ರು. ಅಲ್ಲಿ ಪಾಪಡ್ ಮಸಾಲ, ಬಜ್ಜಿ 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 ಫುಲ್ ಬಜ್ಜಿ. ಅದರಲ್ಲಿ ಅದು ಆಲೂಗಡ್ಡೆ ರೋಲು ಅದು ಚೆನ್ನಾಗಿತ್ತು. ಅದೊಂದೇ ಟ್ರೈ ಮಾಡಿದ್ದು, ಯಾಕಂದರೆ ನನಗೆ ಆಲೂಗಡ್ಡೆ ಅಂದರೆ ಒಂಥರ ಪ್ರೀತಿನೋ ವ್ಯಾಮೋಹನ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಲೂಗಡ್ಡೆ ಅಂದರೆ ತಿಂತಾ ಇರೋದು ಎಲ್ಲ ಕಡೆ ಹೋಗಿದ್ದ ಕಡೆ. ಅದೊಂದು ತೊಗೊಂಡ್ವಿ. ಅದೇನೋ ಮಸಾಲೆ ಹಾಕ್ಬಿಟ್ಟು ಈ ಥರ ಮಯೋನೀಸ್ ಹಾಕ್ಬಿಟ್ಟು ಕೊಟ್ಟರು, 60 rupees ಅಂತ. ಏನೋ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತಪ್ಪ. ಬಿಸಿ ಬಿಸಿ ಬೇರೆ ತಿಂದ್ಕೊಂಡು ಮಜಾ ಮಾಡಿಕೊಂಡು ಬಂದ. ಮನೇಲಿ ಬರ್ತಾ ಅಪ್ಪ ಮಗಳು ಫುಲ್ ಬಬಲ್ಸ್ ಬಿಟ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು. ನಾನು ಇನ್ನೊಬ್ರು ಅಣ್ಣ ಟೀ ಕುಡಿಯೋಣ ಅಂತ ಹೇಳಿ ಟೀ ತಗೊಂಡ್ವಿ, ಬೆಲ್ಲದ ಟೀ.
ಕೊನೆಗೆ ಬೆಲ್ಲದ ಟೀ ಕುಡಿದ್ಬಿಟ್ಟು ಬಸವನಗುಡಿ ಜಾತ್ರೆಲಿ ಕಡಲೆಕಾಯಿ ಎಲ್ಲ ತಗೊಂಡು ಒಂದೆರಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಹೊರಟು. ನಮಗೊಂಥರ ಚಟ ಅನಿಸುತ್ತೆ, ಎಲ್ಲಿ ಏನು ಮಾಡಬಾರ್ದು ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ನಾವು ಅದೇ ಮಾಡೋದು. ಅಲ್ಲಿ ದಯವಿಟ್ಟು ಇಲ್ಲಿ ಕುತ್ಕೋಬೇಡಿ, ಕಸ ಹಾಕ್ಬೇಡಿ ಅಂತ ಹಾಕಿದ್ದಾರೆ. ನಾವು ಅಲ್ಲೇ ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ. ಅದೇನಂತ ಗೊತ್ತಿಲ್ಲ, ಮಾಡಬಾರ್ದು ಅಂದರೆ ಆ ಕೆಲಸ ಮಾಡೇ ತಿರ್ಬೇಕು ನಮಗಂತೂ. ನಾವಂತ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಹಿಂಗೇನೆ ಅನ್ಸತ್ತೆ ನಂಗೆ ತಿಳಿದ ಮಟ್ಟಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.